నీ పైసలు గోలియారు అనుకుంటా మర్యాద ఇರ್ತಾರಲ್ಲ ತಿಲ್ಲಿ ಹಾಕ್ಯ ಬೋಲೆ നല്ല കളി ತಲ ಏ ಇದು ಯಾರಲ್ಲ ಸ್ಟಾರ್ಟಿಂಗ್ ದಾಸರಗುಡ್ಡೆಯಂತೂ 42 ಓಟವನ್ನು ಕಲೆ ಹಾಕಿದೆ. ಎದುರಾಳಿ ತಂಡಕ್ಕೆ 43ರ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. ಎನ್ಎಲ್ಸಿ ನಂದಾವರ 43 ಎಂಬ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. 24 ಚೆಂಡುವಿನ ಮತ. ಈ 43 ಓಟವನ್ನು ಎನ್ಎಲ್ಸಿ ನಂದಾವರ ಗಳಿಸಬಹುದೇ ಅಥವಾ ಸ್ಟಾರ್ಟಿಂಗ್ ದಾಸರಗುಡ್ಡೆಯ ಎಸೆತಗಾರರು ಎದುರಾಳಿ ದಾಂಡುಗಾರರನ್ನು ಗಟ್ಟಿಯಾಗಬಹುದೇ ಎಲ್ಲವೂ ಕಾದು ನೋಡಬೇಕಾಗಿದೆ. ಇಬ್ಬಿ ಪಾಡೆ ಚಂದ ಇಲ್ಲ ಕಲಿಕೊಂಬು ಬೇರೆ ಇಪ್ಪ ಬೇರೆ ಬೆಟ್ಟಿದ್ದಾರೆ ಇನ್ನಕ್ಕೆ ಬೆಟ್ಟಿದ್ದಾರೆ. ಮುಂದಿನ ವೀಕ್ಷಕ ವಿವರಗಳಿಗೆ ಬನ್ನಿ. ಅನಸ್ ಕೂಡಿನ ಬನ್ನಿ, ದಯವಿಟ್ಟು ಬನ್ನಿ. ಯಾವ ಕಂಟ್ರಿ ಯುವರ್ ಪ್ಲೇಸ್ ಇಂದ 6 ಮೈಲ್ ಹಲೋ ಸರ್, ಧನ್ಯವಾದಗಳು. ಸೈದ್ರವರ ಸಂಜೆ ಕೂಡ ಸಾಗಿಬರುತ್ತಾರೆ. ಈ ಪುಟದ ಪ್ರಥಮ ಸೆಮಿಫೈನಲ್ ಪಂದ್ಯ ಕೂಡ ಸಾಗಿ ಬರುವಂತಹ ವೇಳೆ ಇದು ಆರಂಭಿಕ ಇನ್ನಿಂಗ್ಸ್ ಅಂತೂ ರೋಚಕ ಸ್ಥಿತಿಯಲ್ಲಿ ಮುಕ್ತಾಯಗೊಂಡಿತು. ಆ ಪಂದ್ಯದಲ್ಲಿ ಮುಸ್ತಫಾ ಬಹಳಷ್ಟು ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಕಟ್ಟಿಯಾಗಿಕೊಳ್ಳುತ್ತಾ 10 ಚೆಂಡುಗಳ ಅವನು ಎದುರಿಸಿಕೊಂಡಂತಹ ಆಟಗಾರ ಕಳಿಸಿಕೊಂಡಂತಹ ಆಟಗಾರ ಈಗ 24 ಚೆಂಡು ಬಾಕಿ. 24 ಚೆಂಡುಗಳ ಮುಂದೆ 43 ಓಟದ ಆರಂಭಿಕ ಇನ್ನಿಂಗ್ಸ್ ರೋಚಕ ಸ್ಥಿತಿಯಲ್ಲಿ ಮುಕ್ತಾಯಗೊಂಡಿತ್ತು. ಅದೇ ರೀತಿ ಈ ಒಂದು ಪಂದ್ಯ ಕೂಡ ವೀಕ್ಷಣೆಯಲ್ಲಿರುವಂತಹ ನಮ್ಮ ಮುಖ್ಯ ಅತಿಥಿಗಳು ಕೂಡ ನಮ್ಮ ಮಾರ್ನಿಂಗ್ ಸ್ಟಾರ್ ಇದರ ಮಾಜಿ ಆಟಗಾರ ಮನ್ಸೂರ್ ಹಾಗೂ ಅಜೀಜ್ ನಮಗೆ ಆತ್ಮೀಯವಾಗಿ ಹೃದಯದ ಸ್ವಾಗತ ತಿಳಿಸಿಕೊಡುತ್ತಾರೆ. ಆರಂಭಿಕ ಇನ್ನಿಂಗ್ಸ್ ಬಳಿಕ ಇದೀಗ ದ್ವಿತೀಯ ಇನ್ನಿಂಗ್ಸ್ ಕೂಡ ಇಲ್ಲಿ ಸಾಗಿರುವಂತಹ ವೇಳೆ ಇದು ಯೂಟ್ಯೂಬ್ ಮುಖಾಂತರ ನೇರ ಪ್ರಸಾರದ ಒಂದು ವೀಕ್ಷಣೆಯನ್ನು ಕೂಡ ನಮ್ಮ ಕ್ರೀಡಾಪಟುಗಳಿಗೆ ಕ್ರೀಡಾ ಅಭಿಮಾನಿಗಳಿಗೆ ಒಂದು ರಸದೌತಣವನ್ನು ಬಡಿಸುವಂತಹ ಒಂದು ನೇರ ಪ್ರಸಾರದ ಮೂಲಕ ನಂದವರ ಬಾಯ್ಸ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ಕೂಡ ಇಲ್ಲಿ ಕಾಣಸಿಗುತ್ತಾರೆ. ಆರಂಭಿಕ ಇನ್ನಿಂಗ್ಸ್ ಬಳಿಕ ದ್ವಿತೀಯ ಇನ್ನಿಂಗ್ಸ್ ನ ಪ್ರಥಮ ಓವರ್ನ ಪ್ರಥಮ ಚೆಂಡು. ಅದೇ ರೀತಿ ನಮ್ಮ ಇನ್ನೋರ್ವ ನಮ್ಮ ಮುಖ್ಯ ವೀಕ್ಷಕ ಅಭಿಮಾನಿಗಳ ನಮ್ಮ ನಂದವರ ಪರಿಸರದಲ್ಲಿ ಸಲೀಂ ಸಮುದಾಯಕ್ಕೆ ಆತ್ಮೀಯವಾಗಿ ಮುಂದಿನ ಪಂದ್ಯ ಸೆಮಿಫೈನಲ್ 2 ಪಂದ್ಯಗಳು ಕೋಟೆ ಫ್ರೆಂಡ್ಸ್ ಕೋಟೆ ವಿರುದ್ಧವಾಗಿದೆ. ಫ್ರೆಂಡ್ಸ್ ಅವರ ತಂಡ ಕ್ಯಾಪ್ಟನ್ ಸದಸ್ಯ ಬೇಗ ಬಂದು ಅವರು ಮಾಡಿಕೊಳ್ತಾ ಇದ್ದಾರೆ. ಪ್ರಥಮ ಚೆಂಡು ಬಹುಶಃ ಅಡ್ಡ ಚೆಂಡು ಹೊರಭಾಗದಲ್ಲಿದ್ದಂತಹ ಚೆಂಡು ಅಡ್ಡ ಚೆಂಡುವನ್ನು ನಿಶಾನೆಯಲ್ಲಿ ಕೇಳಿ ಬರ್ತಾರೆ. ಸುಲಭ ರೂಪದಲ್ಲಿ ತಯಾರ ಬಗ್ಗೆ ಅಂಶ ಬಂದು ಇದೀಗ ಮತ್ತೊಮ್ಮೆ ತನ್ನ ಓವರ್ನ ಪ್ರಥಮ ಚೆಂಡು ಸಂಘಟಿಸಿಕೊಳ್ಳುವುದಾದರೆ ಸ್ಟ್ರೈಕರ್ ತುದಿಯಲ್ಲಿ ಆರಂಭಿಕ ಕ್ರಮಾಂಕದ ಆಟಗಾರ ಪಾಚಿ ಹಾಗೂ ನಾನ್ ಸ್ಟ್ರೈಕರ್ ತುದಿಯಲ್ಲಿ ಅಜೀಜ್. ದ್ವಿತೀಯ ಚೆಂಡು ಕೂಡ ಬಹುಶಃ ಪ್ರಥಮ ಚೆಂಡು ಮತ್ತೊಮ್ಮೆ ಅಡ್ಡ ಚೆಂಡು, 2 ಚೆಂಡುಗಳು ಅಡ್ಡ ಚೆಂಡು ಅನ್ನುವಂಥ ನಿರೀಕ್ಷಿತ ತೀರ್ಪು ಇಲ್ಲಿ ಕೇಳಿ ಅಂಶ ಪಟ್ಟಿಯಲ್ಲಿ ಕೂಡ ಹೆಚ್ಚಳವಾಗುತ್ತಾ 2 ಕಾಣಿಸುತ್ತಾರೆ. ಬೋಬರಿನ ಪ್ರಥಮ ಚೆಂಡು ಮತ್ತೆ ಸಂಘಟಿಸಿಕೊಳ್ಳಬೇಕಾಗಿದೆ ಎಸೆಗಾರ ಮಸೂದ್. ಸ್ಟಾರ್ ಬಾಯ್ಸ್ ದಾಸರಗುಡ್ಡೆ ಪರವಾಗಿ ಈಗ ತನ್ನ ಬೋಬರಿನ ಪ್ರಥಮ ಚೆಂಡು ಸಂಘಟಿಸಿಕೊಳ್ಳುವುದಾದರೆ ವಿಭಾಗ 2 ಕ್ಷೇತ್ರಪಾಲಕರನ್ನು ಅಳವಡಿಸಿಕೊಂಡಾಗಿದೆ. 9 ಕ್ಷೇತ್ರಪಾಲಕರು 32 ಸರ್ಕಲ್ ಭಾಗದಲ್ಲಿ ಕ್ಷೇತ್ರಪಾಲನೆ ಮಾಡುವಂತಹ ಅವಕಾಶದಲ್ಲಿ ಕಲ್ಪಿಸಿಕೊಳ್ಳುವುದಾದರೆ ತನ್ನ ಬೋಬರಿನ ಪ್ರಥಮ ಚೆಂಡು ಸಂಘಟಿಸಿಕೊಳ್ಳುತ್ತಾರೆ. ಇಚ್ಛಾಮೂಲದಲ್ಲಿ ಮುಖಾಂತರ ದಾಳಿಯಾದರೆ ಸೈಕಲ್ ಮತ್ತೊಂದು ತಾಶಿ ಎದುರಿಸಬೇಕು. ಪ್ರಥಮ ಚೆಂಡು ದೊಡ್ಡ ಹೊಡೆತ ನೇರವಾಗಿ ಬಂದಿದ್ದ ಚೆಂಡು ಡಾಟ್ ನೆಟ್ ಆಗುತ್ತಾರೆ. ಯಾವುದೇ ರೀತಿಯಾದಂತಹ ಒಟ್ಟಿಗೆ ಕಿಂಚಿತ ಅವಕಾಶವನ್ನು ಚೆಂಡು ಸಂಪೂರ್ಣವಾಗಿ ಚುಕ್ಕಿಯಾಗಿರುವುದಾದರೆ ಆರಂಭಿಕ ಚೆಂಡು ಮುಕ್ತಾಯ ಪವರ್ ಪ್ಲೇ 1 ಚೆಂಡು ಮುಕ್ತಾಯ ಅಂಕಿ ಅಂಶ ಪಟ್ಟಿಯಲ್ಲಿ 2 ಬೋಬರಿನ 5 ಚೆಂಡುಗಳ ಮತ್ತೆ ಬಾಕಿ ಇದೆ. ಖಂಡಿತವಾಗಿ ಬಹಳಷ್ಟು ರೋಚಕ ಸ್ಥಿತಿಯ ಮೈಕ ಬಂದಾಗ ಕಲಿಗರ ಮೈಕ ಬಂದಾಗ Wide out.